ಆತ ದೇವಲೋಕದ ಸಂಗೀತ ನುಡಿಸಿದ. ಇದು ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಕಥೆಯ ಧ್ವನಿ ಸುರುಳಿ. ಆ ಮನೆಯಲ್ಲಿ ಇದ್ದವರು ತಾಯಿ ಮತ್ತು ಮಗ ಇಬ್ಬರೇ. ಮಗನ ಹೆಸರು ಹರೀಶ. ಆತ SSLC ಓದುತ್ತಿದ್ದ. ಆಕೆಗೆ ಮಗನನ್ನು ಬಿಟ್ಟರೆ ಬೇರೊಂದು ಜಗತ್ತೇ ಇರಲಿಲ್ಲ. ಮಗನ ಕಥೆಯೂ ಅಷ್ಟೇ. ಆ ಅಮ್ಮನಿಗೆ ಮಗನನ್ನು ಸಂಗೀತಗಾರರನ್ನಾಗಿ, ಅದರಲ್ಲೂ ವಯಲಿನ್ ವಾದಕನನ್ನಾಗಿ ಮಾಡಬೇಕು ಎಂಬ ಆಸೆ ಇತ್ತು. ಒಂದು ದಿನ ಮಗನನ್ನು ಎದುರು ಕೂರಿಸಿಕೊಂಡು, ನೋಡು ಕಂದ, ನೀನು ಹೆಸರಾಂತ ವಯಲಿನ್ ವಾದಕನಾಗಬೇಕು. ವೇದಿಕೆಯಲ್ಲಿ ನೀನು ತುಂಬ ಸಂಭ್ರಮದಿಂದ ವಯಲಿನ್ ಬಾರಿಸುವುದನ್ನು ನೋಡಿ ನಾನು ಖುಷಿ ಪಡಬೇಕು. ನಿನ್ನ ರಾಗ ತಾಳದ ಮೋಡಿಗೆ ಅದೆಷ್ಟೋ ಮಂದಿ ಮೆಚ್ಚಿ ಚಪ್ಪಾಳೆ ಹೊಡಿತಾರಲ್ಲ, ಆ ಕ್ಷಣದಲ್ಲಿ ನಾನು ಪ್ರೇಕ್ಷಕರ ಮಧ್ಯೆ ಇರಬೇಕು. ಇದು ನನ್ನ ಹಿರಿಯ ಆಸೆ. ಇದೇ ನನ್ನ ಕಡೆಯ ಆಸೆ ಕೂಡ ಎಂದಳು. ಮಗ ಏನೋ ಹೇಳಲು ಹೋದ. ಈಕೆ ಇನ್ನೊಂದು ಮಾತಿಗೆ ಅವಕಾಶವನ್ನೇ ಕೊಡದೆ ಅವನನ್ನು ವಯಲಿನ್ ತರಬೇತಿಯ ಶಾಲೆಗೆ ಸೇರಿಸಿಯೇ ಬಿಟ್ಟಳು. ಹರೀಶ ತುಂಬ ಉತ್ಸಾಹದಿಂದಲೇ ತರಗತಿಗೆ ಬಂದ. ಆದರೆ ಕೆಲವೇ ದಿನಗಳಲ್ಲಿ ಅವನಿಗೆ ಕಲಿಕೆಯಲ್ಲಿ ನಿರಾಸಕ್ತಿ ಉಂಟಾಯಿತು. 2 ಗಂಟೆಗಳ ಸುದೀರ್ಘ ಕಾಲ ಮೇಡಮ್ ಹೇಳಿದಂತೆ ವಯಲಿನ್ ಬಾರಿಸುತ್ತಾ ಕೂರುವುದೇ ದೊಡ್ಡ ಹಿಂಸೆ ಅನ್ನಿಸಿತು. ಮೇಡಮ್ ಏನೋ ಹೇಳಿಕೊಡುತ್ತಿದ್ದರೆ ಇವನು ಬೇರೆ ಯಾವುದೋ ಧ್ಯಾನದಲ್ಲಿ ಇರುತ್ತಿದ್ದ. ಆಸಕ್ತಿಯೇ ಇರಲಿಲ್ಲವಲ್ಲ. ಹಾಗಾಗಿ ಅವರು ಹೇಳಿದ್ದು ಅವನ ತಲೆಗೆ ಹೋಗಲೇ ಇಲ್ಲ. ಪರಿಣಾಮ ಕಲಿಕೆಯಲ್ಲಿ ಹಿಂದುಳಿದ. ಈ ಹುಡುಗನಿಗೆ ಕಲಿಕೆಯಲ್ಲಿ ಆಸಕ್ತಿ ಇಲ್ಲ ಎಂಬುದು ಮೇಡಮ್ಗೂ ಗೊತ್ತಾಗಿ ಹೋಯಿತು. ಆದರೆ ಏನು, ಆತ ತಿಂಗಳು ತಿಂಗಳು ಫೀಸ್ ಕೊಡುತ್ತಾನಲ್ಲ, ಹಾಗಾಗಿ ಗಪ್ಚುಪ್ಪಾಗಿ ಉಳಿದು ಬಿಟ್ಟರು. ಇತ್ತ ಹರೀಶನ ತಾಯಿಯ ವರ್ತನೆಯೇ ಬೇರೆ ಇತ್ತು. ಆಕೆ ಪ್ರತಿ ವಾರವೂ ಮೇಡಮ್ಗೆ ಪತ್ರ ಬರೆಯುತ್ತಿದ್ದರು, ಫೋನ್ ಮಾಡುತ್ತಿದ್ದರು. ನನ್ನ ಮಗನನ್ನು ಒಳ್ಳೆಯ ವಯಲಿನ್ ವಾದಕನನ್ನಾಗಿ ಮಾಡ್ತೀಯಾ ಅಮ್ಮ ಎಂದು ಬೇಡುತ್ತಿದ್ದಳು. ನಿಮ್ಮ ಹುಡುಗ ಬ್ರಿಲಿಯಂಟ್ ಫೆಲೋ. ತರಗತಿಗೆ ಅವನೇ ಮೊದಲಿಗ. ಅದ್ಭುತವಾಗಿ ವಯಲಿನ್ ನುಡಿಸ್ತಾನೆ. ಅವನ ಪ್ರತಿಭೆಯ ಬಗ್ಗೆ ಅನುಮಾನವೇ ಬೇಡ ಎಂದೆಲ್ಲ ಈ ಮೇಡಮ್ ಸುಳ್ಳು ಹೇಳುತ್ತಿದ್ದರು. ಹೀಗಿದ್ದಾಗ ಒಂದು ದಿನ ಹರೀಶ ತರಗತಿಗೆ ಬರುವುದನ್ನೇ ನಿಲ್ಲಿಸಿದ. ಅವನ ನಿರಾಸಕ್ತಿಯ ಅರಿವಿದ್ದ ಮೇಡಮ್, ಆ ಹುಡುಗ ಬರದೇ ಇದ್ದದ್ದೇ ಒಳ್ಳೆದಾಯಿತು ಅಂದುಕೊಂಡರು. ವಾರ ಕಳೆಯಿತು, ತಿಂಗಳು ಉರುಳಿತು. ಹರೀಶ ಶಾಲೆಗೆ ಬರಲಿಲ್ಲ. ಹೀಗಿದ್ದಾಗಲೇ ಶಾಲೆಯ ವಾರ್ಷಿಕೋತ್ಸವವನ್ನು ಕಲಾಕ್ಷೇತ್ರದಲ್ಲಿ ಆಚರಿಸಲು ನಿರ್ಧರಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ಮಕ್ಕಳಿಂದಲೂ ವಯಲಿನ್ ವಾದನ ನಡೆಯಲಿದೆ ಎಂಬ ಸುದ್ದಿ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟವಾಯಿತು. ಮರುದಿನವೇ ಹರೀಶ ಫೋನ್ ಮಾಡಿದ. ಮೇಡಮ್, ದಯವಿಟ್ಟು ಇಲ್ಲ ಅನ್ನಬೇಡಿ. ಕಾರ್ಯಕ್ರಮದಲ್ಲಿ ವಯಲಿನ್ ಬಾರಿಸಲು ಅವಕಾಶ ಕೊಡಿ. ಕೈ ಮುಗಿದು ಕೇಳ್ತಾ ಇದ್ದೀನಿ. ಒಂದೇ ಒಂದು ಚಾನ್ಸ್ ಕೊಡಿ ಮೇಡಮ್ ಎಂದ. ಅವನ ಮಾತನ್ನು ಅಷ್ಟಕ್ಕೆ ತಡೆದ ಮೇಡಮ್ ಹೇಳಿದರು, ಹರೀಶ, ನೀನು ತಮಾಷೆ ಅನ್ಕೊಂಡಿದೀಯಾ? ಇದು ವಾರ್ಷಿಕೋತ್ಸವದ ಕಾರ್ಯಕ್ರಮ. ಅದಕ್ಕೆ ಸಾವಿರಾರು ಮಂದಿ ಬರ್ತಿದ್ದಾರೆ. ನೀನು ವಯಲಿನ್ ಕ್ಲಾಸ್ಗೆ ಬಂದೇ ಇಲ್ಲ. ಹಾಗಿರುವಾಗ ಅದು ಹೇಗೆ ನಿಂಗೆ ಚಾನ್ಸ್ ಕೊಡಲು ಸಾಧ್ಯ? ಸಾರಿ ಎಂದರು. ಹರೀಶ ಪಟ್ಟು ಬಿಡಲಿಲ್ಲ. ಮತ್ತೆ ಮತ್ತೆ ಬೇಡಿಕೊಂಡ. ಹಾಗೆ ಕೇಳುತ್ತಿದ್ದಾಗಲೇ ಒಮ್ಮೆ ಬಿಕ್ಕಳಿಸಿ, ಬರೀ 5 ನಿಮಿಷ ಅವಕಾಶ ಕೊಡಿ ಮೇಡಮ್, ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಅಂದ. ಮೇಡಮ್ಗೆ ಪಾಪ ಅನ್ನಿಸಿತು. ಆಕೆ ಒಲ್ಲದ ಮನಸ್ಸಿನಿಂದ, ಆಯ್ತು, ಕಾರ್ಯಕ್ರಮದಲ್ಲಿ ನಿನ್ನದೇ ಕಡೆ ಹೆಸರು. ನಾಳೆಯಿಂದ ಕ್ಲಾಸಿಗೆ ಬಾ, ಟ್ರೈನಿಂಗ್ ಕೊಡ್ತೀನಿ ಅಂದರು. ಆತ ಕಡೆಗೂ ತರಗತಿಗೆ ಬರಲೇ ಇಲ್ಲ. ಆದರೆ ವಾರ್ಷಿಕೋತ್ಸವದ ದಿನ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ. ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ತರಬೇತಿ ನೀಡಿ ಆಗಿತ್ತು. ಅವರ ಪ್ರದರ್ಶನದ ಬಗ್ಗೆ ಮೇಡಮ್ಗೆ ಅನುಮಾನವೇ ಇರಲಿಲ್ಲ. ಇಡೀ ಕಾರ್ಯಕ್ರಮಕ್ಕೆ ಈ ಹುಡುಗನ ಪ್ರದರ್ಶನ ಕಪ್ಪು ಚುಕ್ಕೆ ಅನ್ನಿಸಿಬಿಟ್ರೆ ಏನು ಮಾಡುವುದು ಎಂಬ ಗೊಂದಲದಲ್ಲೇ ಮೇಡಮ್ ಒದ್ದಾಡಿ ಹೋದರು.
ಹೀಗಿದ್ದಾಗ ಮಕ್ಕಳ ಪ್ರತಿಭಾ ಪ್ರದರ್ಶನ ಶುರುವಾಯಿತು. ಸಭಾಂಗಣದಲ್ಲಿ ಜನ ಜಾತ್ರೆ. ಒಬ್ಬರಿಗಿಂತ ಒಬ್ಬರು ಪಸಂದ್ ಎಂಬಂತೆ ವಯಲಿನ್ ನುಡಿಸಿದರು. ಪ್ರತಿ ವಿದ್ಯಾರ್ಥಿಗೂ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಕಡೆಗೆ ಉಳಿದವನು ಹರೀಶ ಮಾತ್ರ. ಈವರೆಗಿನ ಸಂಭ್ರಮವೆಲ್ಲ ಈ ಹುಡುಗನಿಂದ ಹಾಳಾಗದಿರಲಿ ದೇವ್ರೆ ಅಂದುಕೊಂಡು ಕಡೆಯದಾಗಿ ಹರೀಶ್ನಿಂದ ವಯಲಿನ್ ವಾದನ ಎಂದು ಪ್ರಕಟಿಸಿದರು ಮೇಡಂ. ಕಡೆಯ ಕಾರ್ಯಕ್ರಮ ಎಂದಾಕ್ಷಣ ತುಂಬಾ ಜನ ಎದ್ದು ಹೋಗುವರೆಂದು ಲೆಕ್ಕಾಚಾರ ಆಕೆಯದಿತ್ತು. ಹರೀಶ ನಿಧಾನವಾಗಿ ನಡೆದು ಬಂದ. ಒಮ್ಮೆ ಮೇಲೆ ನೋಡಿದ. ನಂತರ ಎಲ್ಲವನ್ನೂ ಮರೆತು ವಯಲಿನ್ ನುಡಿಸಲು ಶುರುವಿಟ್ಟ. ಅದು ರಾಗವಾಯಿತು, ಹಾಡಾಯಿತು, ಕೋಗಿಲೆಯ ಇನಿದನಿಯಾಯಿತು, ಸರಿಗಮಪದ ಆಯಿತು. ದೇವಲೋಕದಲ್ಲಿ ಮಾತ್ರ ಕೇಳಬಹುದು ಅಂತಾರಲ್ಲ, ಅಂತಹ ಮಧುರಾತಿ ಮಧುರ ನಾದದ ನದಿ ಅಲ್ಲಿ ಹರಿಯಿತು. ಜನ ಉಸಿರಾಡುವುದನ್ನು ಮರೆತವರಂತೆ ಆ ರಾಗದಲ್ಲಿ ಮೈಮರೆತರು. 5 ನಿಮಿಷದ ನಂತರ ಹರೀಶ ವಯಲಿನ್ ಕೆಳಗಿಟ್ಟಿದ್ದೇ ತಡ, ಸಭಾಂಗಣ ಒಡೆದು ಹೋಗುವಂತೆ ಚಪ್ಪಾಳೆ ಬಿತ್ತು. ಆತನ ವಯಲಿನ್ನ ಇನಿದನಿಗಾಗಿ ಜನ ಒನ್ಸ್ ಮೋರ್ ಅಂದರು. ಪ್ರೇಕ್ಷಕರ ಮಾತಿರಲಿ, ವಯಲಿನ್ ತರಗತಿಯ ಮೇಡಂ ತಾನೇ ಮುಂದೆ ಬಂದು, ಹರಿ, ಇನ್ನೊಮ್ಮೆ ನುಡಿಸು ಪ್ಲೀಸ್ ಅಂದಳು. ನಂತರದ 5 ನಿಮಿಷ ಮತ್ತೆ ಅಲ್ಲಿ ದೇವಲೋಕದ ಸಂಗೀತ ಕಾರ್ಯಕ್ರಮ ನಡೆದು ಹೋಯಿತು. ಇಂತಹ ಅದ್ಭುತ ಪ್ರತಿಭಾವಂತನ ಕಾರ್ಯಕ್ರಮವನ್ನು ಕಡೆಯಲ್ಲಿ ಇಟ್ಟುಕೊಂಡಿದ್ದಕ್ಕೆ ಎಲ್ಲರೂ ಟೀಕಿಸಿದರು. ಒಂದಿಬ್ಬರಂತೂ ವೇದಿಕೆ ಹತ್ತಿ ಮೇಡಂಗೆ ಈ ಬಗ್ಗೆ ಕೇಳಿಯೂ ಬಿಟ್ಟರು. ಆಗ ಮೇಡಂ ಹೇಳಿದರು, ನಾನು ಸುಳ್ಳು ಹೇಳ್ತಿಲ್ಲ. ಈ ಹುಡುಗ ವಯಲಿನ್ ತರಗತಿಗೆ ಬಂದವನಲ್ಲ. ಆದರೂ ಇಷ್ಟು ಮಧುರವಾಗಿ ನುಡಿಸಲು ಎಲ್ಲಿ, ಹೇಗೆ, ಯಾವಾಗ ಕಲಿತ ಎಂದು ತಿಳಿಯಲು ನಾನು ಕಾತರಳಾಗಿದ್ದೇನೆ. ಅವನೇ ವಿವರಣೆ ಹೇಳಲಿ ಎಂದರು. ವೇದಿಕೆಗೆ ಬಂದು ಮತ್ತೆ ಎಲ್ಲರಿಗೂ ನಮಿಸಿ ಹರೀಶ ಹೀಗೆಂದ, ನಾನು ವಯಲಿನ್ ವಾದಕ ಆಗಬೇಕು ಅನ್ನೋದು ನಮ್ಮ ಅಮ್ಮನ ಆಸೆಯಾಗಿತ್ತು. ಆಕೆಯೇ ಮುಂದಾಗಿ ತರಗತಿಗೆ ಸೇರಿಸಿದ್ಲು. ನಂತರದ ಕೆಲವೇ ದಿನಗಳಲ್ಲಿ ಆಕೆಗೆ ಕ್ಯಾನ್ಸರ್ ಆಗಿಬಿಡ್ತು. ಆಕೆಯನ್ನು ನೋಡಿಕೊಳ್ಳುವವರೇ ಇರಲಿಲ್ಲ. ಅಮ್ಮನ ಖುಷಿಗೆ ಅಂತಾನೆ ಸಂಗೀತ ಕಲಿಯಲು ಬಂದಿದ್ದವ ನಾನು. ಕಡೆಗೆ ಅವಳ ಸೇವೆಗೆ ನಿಂತು ತರಗತಿ ತಪ್ಪಿಸಿಕೊಂಡೆ. ವಾರ್ಷಿಕೋತ್ಸವದ ಸುದ್ದಿ ಬಂತಲ್ಲ, ಆಗ ಅಮ್ಮ, ನೀನು ವಯಲಿನ್ ಬಾರಿಸೋದನ್ನ ನೋಡಬೇಕು ಕಂದ, ಅದು ನನ್ನ ಕಡೆಯ ಆಸೆ ಅಂದಿದ್ದಳು. ಆಕೆಗೆಂದೇ ಮನೆಯಲ್ಲಿ ಅಭ್ಯಾಸ ಮಾಡಿ ತಯಾರಾಗಿದ್ದೆ. ಅಂತಹ ಅಮ್ಮ ನಿನ್ನೆ ಸತ್ತು ಹೋದಳು. ಆಕೆಗೆ ಬಾಲ್ಯದಿಂದಲೇ ಕಿವುಡುತನ ಇತ್ತು. ಒಂದು ವೇಳೆ ಆಕೆ ಬದುಕಿದ್ದಿದ್ರೆ ನನ್ನ ವಯಲಿನ್ ವಾದನ ಇವತ್ತು ಆಕೆಗೆ ಕೇಳುತ್ತಲೇ ಇರಲಿಲ್ಲ. ಆದರೆ ಈಗ ಆಕೆ ಒಂದು ನೆರಳಾಗಿ, ಒಂದು ನೆನಪಾಗಿ, ಒಂದು ರಾಗವಾಗಿ, ಮಧುರ ಸುವಾಸನೆಯಾಗಿ ಜೊತೆಗೇ ಇದ್ದಾಳೆ. ಹೌದಲ್ವಾ? ಅಮ್ಮನಿಗಿದ್ದ ಒಳ್ಳೆಯ ಮನಸ್ಸು ನಿಮ್ಮೆಲ್ಲರಿಗೂ ಇದೆ. ಅಮ್ಮನಿಗೋಸ್ಕರ ಅಂತ ವಯಲಿನ್ ಬಾರಿಸಲು ಶುರುವಿಟ್ಟೆ ಅಷ್ಟೆ. ಉಳಿದದ್ದೆಲ್ಲ ಆಕೆಯ ಆಶೀರ್ವಾದ ಎಂದು ಮಾತು ನಿಲ್ಲಿಸಿದ. ಮರುಕ್ಷಣವೇ ಸಂಗೀತದ ಗುರುವಿಗೆ ಶಿರಬಾಗಿ ನಮಿಸಿದ. ಹರೀಶನ ಮಾತು ಕೇಳಿ ಸಭಾಂಗಣದಲ್ಲಿ ಕೂತಿದ್ದ ಎಲ್ಲರ ಕಂಗಳು ಒದ್ದೆಯಾದವು. ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿ ಧ್ವನಿ ಸುರುಳಿಯನ್ನು ಕೇಳುತ್ತಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ ಆನಂದಿಸಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.